ಇನ್ನು ಧರ್ಮಸ್ಥಳದಲ್ಲಿನ ಬುರುಡೆ ಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆ ಆಗ್ಲಿಕ್ಕಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ನಡೆಸಲಿಕ್ಕಿದ್ದಾರೆ. ಎಸ್ಐಟಿಗೆ ಸಂಪೂರ್ಣ ವರದಿಯನ್ನ ಅರಣ್ಯ ಇಲಾಖೆ ನೀಡಲಿಕ್ಕಿದೆ. ಅಂದ್ರೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಜಾಗ ಎಷ್ಟಿದೆ, ಎಲ್ಲೆಲ್ಲಿದೆ, ಅಲ್ಲಿ ಆ ಅರಣ್ಯ ವ್ಯಾಪ್ತಿಯಲ್ಲಿ ಬುರುಡೆಗಳು ಸಿಕ್ಕರೆ ಹೇಗೆ. ಸೊ ಸದ್ಯ ಈ ಎಲ್ಲ ವಿಚಾರಗಳ ಬಗ್ಗೆ ಸರ್ವೆನೇ ನಡೀತಾ ಇರುವಂತದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ನಡೆದು ಸಂಪೂರ್ಣ ವರದಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಲಿಕ್ಕಿದ್ದಾರೆ. ನಂತರ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವುದಕ್ಕೆ ಎಸ್ಐಟಿ ಚಿಂತನೆಯನ್ನ ನಡೆಸಿದೆ. ಈಗ ಸದ್ಯ ಅರಣ್ಯ ವ್ಯಾಪ್ತಿಯ ಪ್ರದೇಶ ಎಷ್ಟು ಅಂತ ಗೊತ್ತಾಗಬೇಕು. ಎಸ್ಐಟಿಗೆ ಸಂಪೂರ್ಣ ವರದಿಯನ್ನ ನೀಡಲಿಕ್ಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಆ ಬಂಗ್ಲೆಗುಡ್ಡವನ್ನು ಸರ್ವೆ ಮಾಡಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆಯನ್ನ ನಡೆಸಲಿಕ್ಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಸರ್ವೆ ಮಾಡಿದ ನಂತರ ತಮ್ಮ ವ್ಯಾಪ್ತಿ ಎಷ್ಟಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅರಣ್ಯ ವ್ಯಾಪ್ತಿಯಲ್ಲಿ ದಫನ್ ಮಾಡಿದ್ದ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ದ, ಯಾಕಂದ್ರೆ ಈಗ ಹಲವು ರೀತಿಯ ಗೊಂದಲಗಳು ಕೂಡ ಇದೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ದಫನ್ ಮಾಡಿದ್ರೆ ಯಾರ ಅನುಮತಿಯನ್ನ ತೆಗೆದುಕೊಂಡು ಮಾಡಿದ್ದರು ಆ ಸಂದರ್ಭದಲ್ಲಿ ಅಂತ. ಇನ್ನ ಪಂಚಾಯಿತಿಯಲ್ಲಿ ದಾಖಲಿಸಿ ಪಂಚಾಯಿತಿಯ ಸರಹದ್ದಿನಲ್ಲಿ ದಫನ್ ಮಾಡಿದ್ರೆ ಅಲ್ಲಿ ಪಂಚಾಯಿತಿಯಲ್ಲಿ ದಾಖಲೆಗಳು ಬೇಕಾಗುತ್ತೆ. ಸೊ ಸದ್ಯ ಸಿಗುವಂತಹ ಅಸ್ಥಿ ಪಂಜರಗಳು ಅರಣ್ಯ ವ್ಯಾಪ್ತಿಯ ಭೂಮಿಯಲ್ಲಿ ಸಿಗುತ್ತಾ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿರುವಂತಹ ಅರಣ್ಯ ಎಷ್ಟು, ಅರಣ್ಯದ ವ್ಯಾಪ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆಯನ್ನ ನಡೆಸಿ ಅದರ ವರದಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಲಿಕ್ಕಿದ್ದಾರೆ. ಎಸ್ಐಟಿಗೆ ಸಂಪೂರ್ಣ ವರದಿಯನ್ನ ನೀಡಿದ ಬಳಿಕ ತನ್ನ ಸುಪರ್ದಿಗೆ ಎಸ್ಐಟಿ ತೆಗೆದುಕೊಳ್ಳುವ ಚಿಂತನೆಯನ್ನ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಈಗ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ಏನೆಲ್ಲ ನಡೀತಾ ಇದೆ, ಸರ್ವೇದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನೋಡಿ, ನಿನ್ನೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ವಿಠಲ್ ಗೌಡ ಕೊಟ್ಟಂತಹ ಒಂದು ವಿಡಿಯೋ ಹೇಳಿಕೆಯ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಆ ಒಂದು ಹೇಳಿಕೆಯಲ್ಲಿ ಪ್ರಮುಖವಾಗಿ ಬಂಗ್ಲಾಗುಡ್ಡದ ವಿಚಾರವಾಗಿ ತಿಳಿಸಿದ್ದು. ಆ ಬಂಗ್ಲಾಗುಡ್ಡದ ಮುಂಭಾಗದಲ್ಲಿ ನಾನೀಗ ನಿಂತಿದ್ದೀನಿ. ಈ ಒಂದು ಬಂಗ್ಲಾಗುಡ್ಡದಲ್ಲಿ ಸಾಕಷ್ಟು ಮೂಳೆಗಳ ರಾಶಿ ಇದೆ, ಅಸ್ಥಿ ಪಂಜರಗಳಿದೆ. ಅದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಬೇಕು ಅಂತೇಳಿ ವಿಠಲ್ ಗೌಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಜೊತೆಗೆ ಶ್ರೀಪಾದ್ ಪ್ರಮುಖವಾಗಿ ಇಲ್ಲಿ ವಾಮಾಚಾರ ನಡೆಸಿರುವ ಬಗ್ಗೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಆ ಅನುಮಾನದ ವಿಚಾರವಾಗಿ ಪ್ರಮುಖವಾಗಿ ನೋಡಿ, ವಿಠಲ್ ಗೌಡ ಒಂದು ಮಾತನ್ನ ಹೇಳ್ತಾರೆ, ಅಲ್ಲಿ ಮಗುವಿನ ತಲೆಬುರುಡೆ ಇದ್ದ ರೀತಿ ನನಗೆ ಕಂಡು ಬಂತು, ವಾಮಾಚಾರ ಮಾಡಿದ ರೀತಿಯಲ್ಲಿ ಮಡಿಕೆಗಳು ಕೂಡ ಇತ್ತು ಅನ್ನುವ ವಿಚಾರವನ್ನ ಆ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ವಾಮಾಚಾರದ ಬಗ್ಗೆ ಕೂಡ ನಿನ್ನೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಚರ್ಚೆನ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ವಿಠಲ್ ಗೌಡನೇ ಹೇಳಿರುವಂತೆ ವಿಠಲ್ ಗೌಡನನ್ನ ಕರೆದುಕೊಂಡು ಬಂದು ಎಸ್ಪಿ ಸೈಮನ್ ಅವರು ಅನ್ಅಫಿಷಿಯಲ್ ಆಗಿ ಈ ಒಂದು ಜಾಗದಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಶ್ರೀಪಾದ್. ಆ ಸಂದರ್ಭದಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳನ್ನ ಆತನೇ ತೋರಿಸಿದ್ದೀನಿ ಅಂತೇಳಿ ಆತ ಹೇಳಿದ್ದು. 4-5 ಅಸ್ಥಿ ಪಂಜರಗಳು ಕೂಡ ಇತ್ತು ಅನ್ನುವ ಮಾಹಿತಿಯನ್ನು ಕೂಡ ಆತ ಕೊಟ್ಟಿದ್ದ. ಹಾಗಾಗಿ ನಿನ್ನೆ ಪ್ರಮುಖವಾಗಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಅರಣ್ಯ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಕಂಪ್ಲೀಟ್ ಆಗಿ, ಅಂದ್ರೆ ಈ ನನ್ನ ಹಿಂಭಾಗದಲ್ಲಿರುವಂತಹ ಬಂಗ್ಲಾಗುಡ್ಡ ಏನಿದೆ, ಈ ಇಡೀ ಬಂಗ್ಲಾಗುಡ್ಡವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದ್ಯಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದಾಗ ಇದು ಅವರ ಎಸ್ಐಟಿ ಸುಪರ್ದಿಗೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಇದು ಅರಣ್ಯ ಮೀಸಲು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಅಷ್ಟು ಸುಲಭವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವ ವಿಚಾರ ಗೊತ್ತಾದ ಬಳಿಕ ಅರಣ್ಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಎಫ್ಒ ತ್ಯಾಗರಾಜ್ ಅವರ ನೇತೃತ್ವದ ಅರಣ್ಯ ಇಲಾಖೆಯ
ತಂಡ ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಬಂಗ್ಲಾಗುಡ್ಡದ ಒಳಗಡೆ ಹೋಗಿ ಎಲ್ಲವನ್ನೂ ಕೂಡ ಸರ್ವೆಯನ್ನ ಕೂಡ ಮಾಡ್ತಾರೆ. ಈ ಸರ್ವೆ ಸಂದರ್ಭದಲ್ಲಿ ಎಷ್ಟು ಮರಗಳಿದೆ, ಪ್ರಮುಖವಾಗಿರುವಂತಹ ಮರಗಳೇನು, ಇದು ಎಷ್ಟು ಪ್ರದೇಶದ ವ್ಯಾಪ್ತಿಯಲ್ಲಿದೆ, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಒಂದು ವರದಿಯನ್ನ ಸಿದ್ಧಪಡಿಸಿ ಆ ವರದಿಯನ್ನ ಎಸ್ಐಟಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಎಸ್ಐಟಿ ತನಿಖಾ ತಂಡ ಈ ಒಂದು ಬಂಗ್ಲಾಗುಡ್ಡವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಆ ಬಳಿಕ ಬಂಗ್ಲಾಗುಡ್ಡ ಸಂಪೂರ್ಣವಾಗಿ ತಲಾಶೆ ನಡೆಸೋದಕ್ಕೆ ಒಂದು ಚಿಂತನೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದು ಈ ಬಂಗ್ಲಾಗುಡ್ಡ ಒಳಗಡೆ ಹೋಗಿ ಇಲ್ಲಿ ಎಷ್ಟು ಮರಗಳಿದೆ, ಎಷ್ಟು ಪ್ರದೇಶದ ವ್ಯಾಪ್ತಿಯಲ್ಲಿದೆ, ಬೇರೆ ಏನೆಲ್ಲ ಪ್ರಮುಖವಾದಂತಹ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ವೆಯನ್ನ ಮಾಡಿ ಆ ವರದಿಯನ್ನು ಎಸ್ಐಟಿಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಶ್ರೀಪಾದ್, ಓಕೆ ನಾಗೇಂದ್ರ, ಈ ಸರ್ವೆಯ ಉದ್ದೇಶ ಏನು? ಈ ಸರ್ವೆಯಿಂದ ಯಾವ ವಿಚಾರಗಳು ಗೊತ್ತಾಗುತ್ತೆ? ಎಸ್ಐಟಿಗೆ ಇದು ಹೇಗೆ ಅನುಕೂಲ ಆಗುತ್ತೆ ಅಂತ? ಶ್ರೀಪಾದ್ ನೋಡಿ, ಈ ಸರ್ವೆ ಒಂದು ಅರಣ್ಯ ಇಲಾಖೆ ಅಂದ್ರೆ ರಿಸರ್ವ್ ಫಾರೆಸ್ಟ್ ಏರಿಯಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಈ ಒಂದು ಜಾಗವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯವರು ಎಸ್ಐಟಿ ಸುಪರ್ದಿಗೆ ಕೊಡಬೇಕು ಅಂತಂದ್ರೆ ಅವರು ಸಂಪೂರ್ಣವಾಗಿ ಇದನ್ನ ಸರ್ವೆ ಮಾಡಿ ಒಂದು ವರದಿಯನ್ನು ಸಿದ್ಧಪಡಿಸಿ, ಅಂದ್ರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇಷ್ಟು ಮರಗಳಿದೆ, ಇಂತಿಂತ ಗಿಡ ಎಲ್ಲವೂ ಕೂಡ ಇದೆ ಅಂತೇಳಿ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಸಿದ್ಧಪಡಿಸಿದ ಬಳಿಕ ಅದನ್ನ ವರದಿಯನ್ನ ಕೊಟ್ಟು ಎಸ್ಐಟಿಗೆ ಇದನ್ನ ಈ ಒಂದು ಅರಣ್ಯ ಮೀಸಲು ಪ್ರದೇಶ ಏನಿದೆ ಅದನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಸ್ಐಟಿ ತಮ್ಮ ಸಂಪೂರ್ಣ ತಲಾಶ್ ಮುಗಿದ ಬಳಿಕ ಯಥಾವತ್ತಾಗಿ ಅದನ್ನ ಹಿಂದಿರುಗಿಸುವಂತ ಕೆಲಸವನ್ನ ಎಸ್ಐಟಿ ಮಾಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆ ನಡೆಸುವ ಸಲುವಾಗಿ ಈ ಒಂದು ಸರ್ವೆ ನಡೆಸ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಮೀಸಲು ಅರಣ್ಯ ಪ್ರದೇಶವನ್ನ ಯಾವುದೇ ಒಂದು ಸುಪರ್ದಿಗೆ ಕೊಡಬೇಕು ಅಂತಂದ್ರೆ ಅದರ ಸರ್ವೆ ಆಗಿ ಸರ್ವೆ ವರದಿಯಲ್ಲಿರಬೇಕು. ಅದೇ ರೀತಿಯಾಗಿ ಆ ವರದಿಯನ್ನ ಸಿದ್ಧಪಡಿಸುವ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಎಸ್ಐಟಿಗೆ ಈಗ ಇರುವಂತಹ ಅನುಮಾನಗಳು, ಜೊತೆಗೆ ಎಸ್ಐಟಿಗೆ ಬಂದಿರುವಂತಹ ದೂರುಗಳು, ವಿಠಲ್ ಗೌಡ ಕೊಟ್ಟಂತಹ ಒಂದು ವಿಡಿಯೋ ಹೇಳಿಕೆ, ಇದೆಲ್ಲದರ ಬಗ್ಗೆ ಕೂಡ ಒಂದು ಸತ್ಯಶೋಧನೆಗೆ ಮುಂದಾಗುವ ನಿರೀಕ್ಷೆ ಇದ್ದು, ಈ ಒಂದು ಬಂಗ್ಲಾಗುಡ್ಡದಲ್ಲಿ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಂಗ್ಲಾಗುಡ್ಡದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆ ರಾಶಿ ಮೂಳೆಗಳು ಸಿಗುತ್ತೆ ಅಂತೇಳಿ ಒಂದು ಹೇಳಿಕೆಯನ್ನ ಕೂಡ ಒಂದು ವಿಡಿಯೋದಲ್ಲಿ ಅವರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಚರ್ಚೆ ನಡೆಸಿ ಸಂಪೂರ್ಣವಾಗಿ ಬಂಗ್ಲಾಗುಡ್ಡೆಯನ್ನ ತಮ್ಮ ಸಪರ್ದಿಗೆ ತೆಗೆದುಕೊಂಡು ಎಸ್ಐಟಿ ತನಿಖಾ ತಂಡ ಇಂಚಿಂಚು ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಜೊತೆಗೆ ಎಷ್ಟೆಲ್ಲ ಮೂಳೆಗಳು ಪತ್ತೆ ಆಗುತ್ತೆ, ಎಷ್ಟು ಅಸ್ಥಿಪಂಜರಗಳು ಪತ್ತೆ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಸ್ಥಳ ಮಹಾಜರನ್ನ ಕೂಡ ಮಾಡುವ ನಿರೀಕ್ಷೆ ಇದೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳದಲ್ಲಿನ ಬುರುಡೆ ಕತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ಅನ್ನೋದನ್ನ ನೋಡ್ತಾ ಹೋದ್ರೆ ಕೆಲವೇ ಕ್ಷಣಗಳಲ್ಲಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆ ಆಗ್ಲಿಕ್ಕಿದೆ. ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆ ಕಾರ್ಯವನ್ನ ನಡೆಸಲಿಕ್ಕಿದ್ದಾರೆ. ಎಸ್ಐಟಿಗೆ ಸಂಪೂರ್ಣ ವರದಿಯನ್ನ ಅರಣ್ಯ ಇಲಾಖೆ ನೀಡಲಿಕ್ಕಿದೆ. ಅಂದ್ರೆ ಅರಣ್ಯಕ್ಕೆ ಸಂಬಂಧಪಟ್ಟಂತಹ ಜಾಗ ಎಷ್ಟಿದೆ, ಎಲ್ಲೆಲ್ಲಿದೆ, ಅಲ್ಲಿ ಆ ಅರಣ್ಯ ವ್ಯಾಪ್ತಿಯಲ್ಲಿ ಬುರುಡೆಗಳು ಸಿಕ್ಕರೆ ಹೇಗೆ. ಸೊ ಸದ್ಯ ಈ ಎಲ್ಲಾ ವಿಚಾರಗಳ ಬಗ್ಗೆ ಸರ್ವೆನೇ ನಡೀತಾ ಇರುವಂತದ್ದು. ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಸರ್ವೆ ನಡೆದು ಸಂಪೂರ್ಣ ವರದಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಲಿಕ್ಕಿದ್ದಾರೆ. ನಂತರ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳುವುದಕ್ಕೆ ಎಸ್ಐಟಿ ಚಿಂತನೆಯನ್ನ ನಡೆಸಿದೆ. ಈಗ ಸದ್ಯ ಅರಣ್ಯ ವ್ಯಾಪ್ತಿಯ ಪ್ರದೇಶ ಎಷ್ಟು ಅಂತ ಗೊತ್ತಾಗಬೇಕು. ಎಸ್ಐಟಿಗೆ ಸಂಪೂರ್ಣ ವರದಿಯನ್ನ ನೀಡಲಿಕ್ಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಆ ಬಂಗ್ಲೆಗುಡ್ಡವನ್ನು ಸರ್ವೆ ಮಾಡಿ ಬಂಗ್ಲೆಗುಡ್ಡ ಅರಣ್ಯದಲ್ಲಿ ಸರ್ವೆಯನ್ನ ನಡೆಸಲಿಕ್ಕಿದ್ದಾರೆ ಅರಣ್ಯ ಇಲಾಖೆ ಅಧಿಕಾರಿಗಳು. ಸರ್ವೆ ಮಾಡಿದ ನಂತರ ತಮ್ಮ ವ್ಯಾಪ್ತಿ ಎಷ್ಟಿದೆ, ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಅರಣ್ಯ ವ್ಯಾಪ್ತಿಯಲ್ಲಿ ದಫನ್ ಮಾಡಿದ್ದ, ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಿದ್ದ, ಯಾಕಂದ್ರೆ ಈಗ ಹಲವು ರೀತಿಯ ಗೊಂದಲಗಳು ಕೂಡ ಇದೆ. ಅರಣ್ಯ ಇಲಾಖೆ ವ್ಯಾಪ್ತಿಯಲ್ಲಿ ದಫನ್ ಮಾಡಿದ್ರೆ ಯಾರ ಅನುಮತಿಯನ್ನ ತೆಗೆದುಕೊಂಡು ಮಾಡಿದ್ದರು ಆ ಸಂದರ್ಭದಲ್ಲಿ ಅಂತ. ಇನ್ನ ಪಂಚಾಯಿತಿಯಲ್ಲಿ ದಾಖಲಿಸಿ ಪಂಚಾಯಿತಿಯ ಸರಹದ್ದಿನಲ್ಲಿ ದಫನ್ ಮಾಡಿದ್ರೆ ಅಲ್ಲಿ ಪಂಚಾಯಿತಿಯಲ್ಲಿ ದಾಖಲೆಗಳು ಬೇಕಾಗುತ್ತೆ. ಸೊ ಸದ್ಯ ಸಿಗುವಂತಹ ಅಸ್ಥಿ ಪಂಜರಗಳು ಅರಣ್ಯ ವ್ಯಾಪ್ತಿಯ ಭೂಮಿಯಲ್ಲಿ ಸಿಗುತ್ತಾ ಅಥವಾ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ಹೀಗಾಗಿ ಬಂಗ್ಲೆಗುಡ್ಡದಲ್ಲಿರುವಂತಹ ಅರಣ್ಯ ಎಷ್ಟು,
ಅರಣ್ಯದ ವ್ಯಾಪ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸರ್ವೆಯನ್ನ ನಡೆಸಿ ಅದರ ವರದಿಯನ್ನ ಎಸ್ಐಟಿ ಅಧಿಕಾರಿಗಳಿಗೆ ನೀಡಲಿಕ್ಕಿದ್ದಾರೆ. ಎಸ್ಐಟಿಗೆ ಸಂಪೂರ್ಣ ವರದಿಯನ್ನ ನೀಡಿದ ಬಳಿಕ ತನ್ನ ಸುಪರ್ದಿಗೆ ಎಸ್ಐಟಿ ತೆಗೆದುಕೊಳ್ಳೋ ಚಿಂತನೆಯನ್ನ ಮಾಡ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಕೊಲೀಗ್ ನಾಗೇಂದ್ರ ಬಾಬು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಇವತ್ತು ಏನೆಲ್ಲ ನಡೀತಾ ಇದೆ, ಸರ್ವೇದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್, ನೋಡಿ ನಿನ್ನೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಎಸ್ಐಟಿ ಕಚೇರಿಗೆ ಬಂದು ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನ ಮಾಡಿದ್ರು. ಅದರಲ್ಲೂ ಪ್ರಮುಖವಾಗಿ ವಿಠಲ್ ಗೌಡ ಕೊಟ್ಟಂತಹ ಒಂದು ವಿಡಿಯೋ ಹೇಳಿಕೆಯ ಬಗ್ಗೆ ಕೂಡ ಸುದೀರ್ಘವಾಗಿ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ. ಆ ಒಂದು ಹೇಳಿಕೆಯಲ್ಲಿ ಪ್ರಮುಖವಾಗಿ ಬಂಗ್ಲಾ ಗುಡ್ಡದ ವಿಚಾರವಾಗಿ ತಿಳಿಸಿದ್ದು. ಆ ಬಂಗ್ಲಾ ಗುಡ್ಡದ ಮುಂಭಾಗದಲ್ಲಿ ನಾನೀಗ ನಿಂತಿದ್ದೀನಿ. ಈ ಒಂದು ಬಂಗ್ಲಾ ಗುಡ್ಡದಲ್ಲಿ ಸಾಕಷ್ಟು ಮೂಳೆಗಳ ರಾಶಿ ಇದೆ, ಅಸ್ಥಿಪಂಜರಗಳಿದೆ. ಅದೆಲ್ಲದರ ಬಗ್ಗೆ ಕೂಡ ಪರಿಶೀಲನೆಯನ್ನ ಮಾಡಬೇಕು ಅಂತೇಳಿ ವಿಠಲ್ ಗೌಡ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಇದರ ಜೊತೆಗೆ ಶ್ರೀಪಾದ್ ಪ್ರಮುಖವಾಗಿ ಇಲ್ಲಿ ವಾಮಾಚಾರ ನಡೆಸಿರುವ ಬಗ್ಗೆ ಅನುಮಾನವನ್ನ ಕೂಡ ವ್ಯಕ್ತಪಡಿಸಿದ್ರು. ಆ ಅನುಮಾನದ ವಿಚಾರವಾಗಿ ಪ್ರಮುಖವಾಗಿ ನೋಡಿ ವಿಠಲ್ ಗೌಡ ಒಂದು ಮಾತನ್ನ ಹೇಳ್ತಾರೆ, ಅಲ್ಲಿ ಮಗುವಿನ ತಲೆಬುರುಡೆ ಇದ್ದ ರೀತಿ ನನಗೆ ಕಂಡು ಬಂತು, ವಾಮಾಚಾರ ಮಾಡಿದ ರೀತಿಯಲ್ಲಿ ಮಡಿಕೆಗಳು ಕೂಡ ಇತ್ತು ಅನ್ನುವ ವಿಚಾರವನ್ನ ಆ ಒಂದು ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಿದ್ರು. ಈ ವಾಮಾಚಾರದ ಬಗ್ಗೆ ಕೂಡ ನಿನ್ನೆ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಚರ್ಚೆನ ಕೂಡ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಈಗ ವಿಠಲ್ ಗೌಡನೇ ಹೇಳಿರುವಂತೆ ವಿಠಲ್ ಗೌಡನನ್ನ ಕರೆದುಕೊಂಡು ಬಂದು ಎಸ್ಪಿ ಸೈಮನ್ ಅವರು ಅನ್ಅಫಿಷಿಯಲ್ ಆಗಿ ಈ ಒಂದು ಜಾಗದಲ್ಲಿ ಒಂದಷ್ಟು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಶ್ರೀಪಾದ್. ಆ ಸಂದರ್ಭದಲ್ಲಿ ಒಂದಷ್ಟು ಅಸ್ಥಿ ಪಂಜರಗಳನ್ನ ಆತನೇ ತೋರಿಸಿದ್ದೀನಿ ಅಂತ ಹೇಳಿ ಆತ ಹೇಳಿದ್ದು. 4-5 ಅಸ್ಥಿ ಪಂಜರಗಳು ಕೂಡ ಇತ್ತು ಅನ್ನುವ ಮಾಹಿತಿಯನ್ನು ಕೂಡ ಆತ ಕೊಟ್ಟಿದ್ದ. ಹಾಗಾಗಿ ನಿನ್ನೆ ಪ್ರಮುಖವಾಗಿ ಎಸ್ಐಟಿ ಮುಖ್ಯಸ್ಥರಾಗಿರುವಂತಹ ಪ್ರಣಬ್ ಮೊಹಂತಿ ಅವರು ಅರಣ್ಯ ಅಧಿಕಾರಿಗಳಿಗೆ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇದನ್ನ ಕಂಪ್ಲೀಟ್ ಆಗಿ ಅಂದ್ರೆ ಈ ನನ್ನ ಹಿಂಭಾಗದಲ್ಲಿರುವಂತಹ ಬಂಗ್ಲಾ ಗುಡ್ಡ ಏನಿದೆ, ಈ ಇಡೀ ಬಂಗ್ಲಾ ಗುಡ್ಡವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿದ್ಯಾ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದಾಗ ಇದು ಅವರ ಎಸ್ಐಟಿ ಸುಪರ್ದಿಗೆ ಪಡೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಯಾಕೆಂತಂದ್ರೆ ಇದು ಅರಣ್ಯ ಮೀಸಲು ಅರಣ್ಯ ಪ್ರದೇಶ ಆಗಿರುವಂತಹ ಹಿನ್ನೆಲೆಯಲ್ಲಿ ಇದನ್ನ ಅಷ್ಟು ಸುಲಭವಾಗಿ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅನ್ನುವ ವಿಚಾರ ಗೊತ್ತಾದ ಬಳಿಕ ಅರಣ್ಯ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ ಅವರಿಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಇವತ್ತು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರ್ಎಫ್ಒ ತ್ಯಾಗರಾಜ್ ಅವರ ನೇತೃತ್ವದ ಅರಣ್ಯ ಇಲಾಖೆಯ ತಂಡ ಇಲ್ಲಿಗೆ ಬಂದು ಸಂಪೂರ್ಣವಾಗಿ ಬಂಗ್ಲಾ ಗುಡ್ಡದ ಒಳಗಡೆ ಹೋಗಿ ಎಲ್ಲವನ್ನೂ ಕೂಡ ಸರ್ವೆಯನ್ನ ಕೂಡ ಮಾಡ್ತಾರೆ. ಈ ಸರ್ವೆ ಸಂದರ್ಭದಲ್ಲಿ ಎಷ್ಟು ಮರಗಳಿದೆ, ಪ್ರಮುಖವಾಗಿರುವಂತಹ ಮರಗಳೇನು, ಇದು ಎಷ್ಟು ಪ್ರದೇಶದ ವ್ಯಾಪ್ತಿಯಲ್ಲಿದೆ, ಇದೆಲ್ಲದರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಒಂದು ವರದಿಯನ್ನ ಸಿದ್ಧಪಡಿಸಿ ಆ ವರದಿಯನ್ನ ಎಸ್ಐಟಿಗೆ ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅದಾದ ಬಳಿಕ ಎಸ್ಐಟಿ ತನಿಖಾ ತಂಡ ಈ ಒಂದು ಬಂಗ್ಲಾ ಗುಡ್ಡವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಆ ಬಳಿಕ ಬಂಗ್ಲಾ ಗುಡ್ಡ ಸಂಪೂರ್ಣವಾಗಿ ತಲಾಶೆ ನಡೆಸೋದಕ್ಕೆ ಒಂದು ಚಿಂತನೆಯನ್ನ ಕೂಡ ನಡೆಸಿದ್ದಾರೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳು ಇಲ್ಲಿಗೆ ಬಂದು ಈ ಬಂಗ್ಲಾ ಗುಡ್ಡ ಒಳಗಡೆ ಹೋಗಿ ಇಲ್ಲಿ ಎಷ್ಟು ಮರಗಳಿದೆ, ಎಷ್ಟು ಪ್ರದೇಶದ ವ್ಯಾಪ್ತಿಯಲ್ಲಿದೆ, ಬೇರೆ ಏನೆಲ್ಲ ಪ್ರಮುಖವಾದಂತಹ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಏನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿಯನ್ನು ಸಿದ್ಧಪಡಿಸಿ ಸರ್ವೆಯನ್ನ ಮಾಡಿ ಆ ವರದಿಯನ್ನು ಎಸ್ಐಟಿಗೆ ಹಸ್ತಾಂತರ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಶ್ರೀಪಾದ್, ಓಕೆ ನಾಗೇಂದ್ರ, ಈ ಸರ್ವೆಯ ಉದ್ದೇಶ ಏನು, ಈ ಸರ್ವೆಯಿಂದ ಯಾವ ವಿಚಾರಗಳು ಗೊತ್ತಾಗುತ್ತೆ, ಎಸ್ಐಟಿಗೆ ಇದು ಹೇಗೆ ಅನುಕೂಲ ಆಗುತ್ತೆ ಅಂತ? ಶ್ರೀಪಾದ್, ನೋಡಿ ಈ ಸರ್ವೆ ಒಂದು ಅರಣ್ಯ ಇಲಾಖೆ ಅಂದ್ರೆ ರಿಸರ್ವ್ ಫಾರೆಸ್ಟ್ ಏರಿಯಾ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಈ ಒಂದು ಜಾಗವನ್ನ ತಮ್ಮ ಸುಪರ್ದಿಗೆ ತೆಗೆದುಕೊಳ್ಳೋದಕ್ಕೆ ಬರೋದಿಲ್ಲ. ಹಾಗಾಗಿ ಅರಣ್ಯ ಇಲಾಖೆಯವರು ಎಸ್ಐಟಿ ಸುಪರ್ದಿಗೆ ಕೊಡಬೇಕು ಅಂತಂದ್ರೆ ಅವರು ಸಂಪೂರ್ಣವಾಗಿ ಇದನ್ನ ಸರ್ವೆ ಮಾಡಿ ಒಂದು ವರದಿಯನ್ನ ಸಿದ್ಧಪಡಿಸಿ, ಅಂದ್ರೆ ಈ ಒಂದು ಅರಣ್ಯ ಪ್ರದೇಶದಲ್ಲಿ ಇಷ್ಟು ಮರಗಳಿದೆ, ಇಂತಿಂತ ಗಿಡ ಎಲ್ಲವೂ ಕೂಡ ಇದೆ ಅಂತೇಳಿ ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಸಿದ್ಧಪಡಿಸಿದ ಬಳಿಕ ಅದನ್ನ ವರದಿಯನ್ನ ಕೊಟ್ಟು ಎಸ್ಐಟಿಗೆ ಇದನ್ನ ಈ ಒಂದು ಅರಣ್ಯ ಮೀಸಲು ಪ್ರದೇಶ ಏನಿದೆ ಅದನ್ನ ಹಸ್ತಾಂತರ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಎಸ್ಐಟಿ ತಮ್ಮ ಸಂಪೂರ್ಣ ತಲಾಶ್ ಮುಗಿದ ಬಳಿಕ
ಯಥಾವತ್ತಾಗಿ ಅದನ್ನ ಹಿಂದಿರುಗಿಸುವಂತ ಕೆಲಸವನ್ನ ಎಸ್ಐಟಿ ಮಾಡಬೇಕಾಗುತ್ತೆ. ಆ ಒಂದು ಪ್ರಕ್ರಿಯೆ ನಡೆಸುವ ಸಲುವಾಗಿ ಈ ಒಂದು ಸರ್ವೆ ನಡೆಸ್ತಾ ಇರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನೋಡಿ, ಒಂದು ಮೀಸಲು ಅರಣ್ಯ ಪ್ರದೇಶವನ್ನ ಯಾವುದೇ ಒಂದು ಸುಪರ್ದಿಗೆ ಕೊಡಬೇಕು ಅಂತಂದ್ರೆ ಅದರ ಸರ್ವೆ ಆಗಿ ಸರ್ವೆ ವರದಿಯಲ್ಲಿರಬೇಕು. ಅದೇ ರೀತಿಯಾಗಿ ಆ ವರದಿಯನ್ನ ಸಿದ್ಧಪಡಿಸುವ ಕೆಲಸವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಾಡ್ತಾ ಹೋಗ್ತಾರೆ. ಪ್ರಮುಖವಾಗಿ ಎಸ್ಐಟಿಗೆ ಈಗ ಇರುವಂತಹ ಅನುಮಾನಗಳು, ಜೊತೆಗೆ ಎಸ್ಐಟಿಗೆ ಬಂದಿರುವಂತಹ ದೂರುಗಳು, ವಿಠಲ್ ಗೌಡ ಕೊಟ್ಟಂತಹ ಒಂದು ವಿಡಿಯೋ ಹೇಳಿಕೆ, ಇದೆಲ್ಲದರ ಬಗ್ಗೆ ಕೂಡ ಒಂದು ಸತ್ಯಶೋಧನೆಗೆ ಮುಂದಾಗುವ ನಿರೀಕ್ಷೆ ಇದ್ದು, ಈ ಒಂದು ಬಂಗ್ಲಾಗುಡ್ಡದಲ್ಲಿ ನೋಡಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಬಂಗ್ಲಾಗುಡ್ಡದಲ್ಲಿ ಪ್ರವೇಶ ಮಾಡ್ತಾ ಇದ್ದಂತೆ ರಾಶಿ ಮೂಳೆಗಳು ಸಿಗುತ್ತೆ ಅಂತೇಳಿ ಒಂದು ಹೇಳಿಕೆಯನ್ನ ಕೂಡ ಒಂದು ವಿಡಿಯೋದಲ್ಲಿ ಅವರು ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲವನ್ನು ಕೂಡ ಚರ್ಚೆ ನಡೆಸಿ ಸಂಪೂರ್ಣವಾಗಿ ಬಂಗ್ಲಾಗುಡ್ಡೆಯನ್ನ ತಮ್ಮ ಸಪ್ಪರ್ದಿಗೆ ತೆಗೆದುಕೊಂಡು ಎಸ್ಐಟಿ ತನಿಖಾ ತಂಡ ಇಂಚಿಂಚು ಪರಿಶೀಲನೆಯನ್ನ ಮಾಡೋದಕ್ಕೆ ಮುಂದಾಗುತ್ತೆ. ಜೊತೆಗೆ ಎಷ್ಟೆಲ್ಲ ಮೂಳೆಗಳು ಪತ್ತೆ ಆಗುತ್ತೆ, ಎಷ್ಟು ಅಸ್ಥಿ ಪಂಜರಗಳು ಪತ್ತೆ ಆಗುತ್ತೆ ಅನ್ನೋದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಸ್ಥಳ ಮಹಾಜರನ್ನ ಕೂಡ ಮಾಡುವ ನಿರೀಕ್ಷೆ ಇದೆ. ಹಾಗಾಗಿ ಈ ಒಂದು ಪ್ರಕ್ರಿಯೆ ನಡೀತಾ ಇರುವಂತದ್ದು. ಶ್ರೀಪಾದ್. ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ಮಾಹಿತಿಗಾಗಿ.